ಬಂತು ಅಂತ ಮುಂದೆ ಈ ನಲವಕಾರೋಪನಿಷತ್ತಿನ ಪೂರ್ವ ಪೀಠಿಕೆಯಲ್ಲಿ ನಾವು ಕೆಲವು ಸಂಗತಿಗಳನ್ನು ನೋಡಿದ್ವಿ. ಅಲ್ಲಿಯ ವಾಕ್ಯಗಳನ್ನು ಸುಮ್ಮನೆ ಮತ್ತು ಓದ್ತೇನೆ. ತಸ್ಯಾಜ್ಞಾತಸ್ಸ ಭಗವಾನ್ ಯೋ ನೈವಂ ಮನ್ಯತೆ ಸದಾ ಜ್ಞಾತಸ್ತಸ್ಯ ತಥಾಸ್ಯೈವ ನಿಶೇಷ ಮನನಂ ಕೃತಂ ಇತಿ ಯೋ ಮನ್ಯತೆ ನಾಸ್ಯ ಮತಸ್ಸ ಪುರುಷೋತ್ತಮಃ ನಾತಿ ವೇದ್ಯೋ ನ ಚಾವೇದ್ಯಃ ತಸ್ಮಾತ್ ಸ ಪರಮೇಶ್ವರಃ ನೇದಂ ಜೀವಸ್ವರೂಪಂ ತತ್ ಬ್ರಹ್ಮ ವಿಷ್ಣಾಖ್ಯಮವ್ಯಯ ಕಿಂತು ಯತ್ತೆ ಸಮೀಪಸ್ಥ ಆಸತೆ ವಿನಿಯಾಮಕಂ ತದೇವ ಬ್ರಹ್ಮ ವಿದ್ಧಿತ್ವಂ ವಿಷ್ಣುವಾಖ್ಯಂ ಪರಮವ್ಯಯಂ ನಿಯಾಮಕಂ ತದ್ದೇವಾನಾಂ ಮರ್ತ್ಯಾನಾಂ ಕಿಮುತೋತ್ತರಂ. ಮೊದಲು ಅಗ್ನಿ ಆ ಯಕ್ಷನನ್ನ ಪ್ರಶ್ನಿಸಿದ್ದಕ್ಕೆ ಬಂದ. ಆಮೇಲೆ ಜಾತವೇದ ಆದ್ಮೇಲೆ ಮಾತರಿಶ್ವ ಬಂದ. ಮಾತರಿಶ್ವ ಬಂದ ಮೇಲೆ ಮರಳಿ ಇಂದ್ರನೇ ಸ್ವತಃ ಬಂದ. ಆಗ ಆ ಬ್ರಹ್ಮ ತತ್ವ ಮರೆಯಾಯಿತು. ಉಮೆ ಬಂದಳು ಅನ್ನುವ ಇಷ್ಟು ಪ್ರಸಂಗದಲ್ಲಿ ನಾವು ಗಮನಿಸಬೇಕಾದ ಅಂಶಗಳು ಇಲ್ಲಿ ವಿವೃತವಾಗಿದೆ. ತಸ್ಯ ಅಜ್ಞಾತಃ, ಅವನಿಗೆ ಅದು ಮರೆಯಾಗಿ ಹೋಯಿತು. ಉಳಿದವರಿಗೆ ಪ್ರಶ್ನೆ ಆಯಿತು, ಇಂದ್ರನಿಗೆ ಮರೆಯಾಯಿತು. ಉಳಿದವರಿಗೆ ಪ್ರಶ್ನೆ ಆಯಿತು ಅಂದ್ರೆ ಅವರು ಪ್ರಶ್ನೆಯಲ್ಲೇ ಕಂಗಾಲಾದರು. ಇಂದ್ರ ಆ ಪ್ರಶ್ನೆಗಳಿಗೆ ಕಂಗಾಲ ಆಗ್ತಿರ್ಲಿಲ್ಲ. ಆದ್ರಿಂದಾಗಿ ಅವನ ಮುಂದೆ ಆ ತತ್ವ ಮರೆಯಾಗಿ ಹೋಯಿತು. ಸ ಭಗವಾನ್ ಯೋ ನೈವಂ ಮನ್ಯತೆ ಸದಾ, ಎಲ್ಲರಿಗೂ ಭಗವಂತ ಹೀಗೆ ಕೂಡ್ಲೆ ಸಿಗೋನಲ್ವೇ ಅಲ್ಲ. ಮನ್ಯತೆ ಸದಾ ಜ್ಞಾತಸ್ತಸ್ಯ ತಥಾ ಅಸ್ಯೈವ, ಅವನಿಗೆ ತಿಳಿಯುವುದಿದ್ರೆ ಅದು ಅದು ತಿಳಿಯುವುದಿದ್ರೆ ಅದು ಅವನಿಗೆ ತಿಳಿಲಿಕ್ಕೆ ಸಾಧ್ಯ ಹೊರತು ಬೇರೆಯವರಿಗೆ ತಿಳಿಲಿಕ್ಕೆ ಆಗುದೇ ಇಲ್ಲ. ಜ್ಞಾತಃ ತಸ್ಯ ತಥಾ ಅಸ್ಯೈವ ಜ್ಞಾತಃ ಅಂತ. ನೈವಂ ಮನ್ಯತೆ, ಅವನನ್ನು ಯಾರು ನನಗೆ ತಿಳಿಯಿತು, ದೇವರನ್ನು ನಾನು ತಿಳಿದು ಬಿಟ್ಟೆ, ದೇವರನ್ನು ನಾನು ಅರ್ಥ ಮಾಡಿಕೊಂಡು ಬಿಟ್ಟೆ ಅಂತ ಯಾರೂ ಕೂಡ, ದೇವತೆಗಳು ಕೂಡ ಹೇಳಲಿಕ್ಕಾಗುದಿಲ್ಲ. ಇನ್ನು ಮನುಷ್ಯರ ಪಾಡೇನು? ದೇವರು ದೇವತೆಗಳನ್ನೇ ನಿಯಮಿಸ್ತಾನೆ ಅಂತಂದ್ಮೇಲೆ ಮನುಷ್ಯರನ್ನ ನಿಯಮಿಸ್ತಾನೆ ಅಂತ ಮತ್ತೆ ಪ್ರತ್ಯೇಕ ಹೇಳ್ಬೇಕಾ ಅಂತ ಹೀಗೆ ಹಲವು ಮುಖಗಳಲ್ಲಿ ಇಲ್ಲಿ ಚಿಂತನೆಗಳು ತೆರೆಕೊಳ್ತಾ ಹೋಗ್ತವೆ. ಅಸ್ಯೈವ ನಿಶೇಷ ಮನನಂ ಕೃತಂ, ಇಲ್ಲಿ ಅವನ ಕುರಿತಾಗಿಯೇ ಅತ್ಯಂತ ಆಳವಾದ ಚಿಂತನೆಯನ್ನು ದೇವತೆಗಳು ನಡೆಸ್ತಾ ಇದ್ದಾರೆ. ಇತಿಯೋ ಮನ್ಯತೆ ತಸ್ಯ ಮನ್ಯತೆ ನಾಸ್ಯ ಮತಸ್ಸ ಪುರುಷೋತ್ತಮಃ, ಅವನನ್ನು ಎಷ್ಟು ತಿಳಿದ್ರೂ ತಿಳಿಲಿಕ್ಕಾಗುದಿಲ್ಲ. ಇಲ್ಲಿ ಅವನನ್ನೇ ತಿಳಿಯುವ ಪ್ರಯತ್ನ ನಿರಂತರ ಮಾಡ್ತಾ ಇದ್ದಾರೆ. ಅವನು ಎಲ್ಲವನ್ನ ತಿಳಿಯುತ್ತಾನೆ, ಆದ್ರೆ ಅವನನ್ನು ತಿಳಿಯೋರು ಯಾರು ಇಲ್ಲ ಅಂತ ಒಂದು ವೇಳೆ ನೀವು ತಿಳ್ಕೊಂಡಿದ್ರೆ ನಿಮ್ಗೆ ಸ್ವಲ್ಪ ತಿಳ್ಕೊಳ್ಳಿಕ್ ಸಾಧ್ಯ ಆಗಿದೆ ಅಂತ ಅರ್ಥ. ಹಾಗೆ ತಿಳಿಯುವುದಕ್ಕೆ ಕಾರಣನಾದಂತಹ ವ್ಯಕ್ತಿ ಪುರುಷೋತ್ತಮನಾಗಿದ್ದಾನೆ. ಯಾಕೆ ಅವನನ್ನ ತಿಳಿಲಿಕ್ಕೆ ಕಷ್ಟ ಆಗ್ತಾ ಇದೆ ಅಂದ್ರೆ, ಅಥವಾ ಅವನನ್ನ ತಿಳಿಯದೇ ಇರುವುದಕ್ಕೆ ನಮ್ಮಲ್ಲಿ ಕಾರಣ ಏನು ಅಂದ್ರೆ, ಅವನು ಪುರುಷೋತ್ತಮ, ನಮ್ಮೆಲ್ಲರನ್ನು ಮೀರಿದ ಉತ್ತಮ ಪುರುಷ. ಅವನು ಉತ್ತಮ ಪುರುಷಸ್ತ್ವನ್ಯಃ ಪರಮಾತ್ಮ ಇತ್ಯುದಾಹೃತಃ. ಉತ್ತಮನಾದ ಪುರುಷ ಅನ್ಯನಾಗಿದ್ದಾನೆ. ಪರಮಾತ್ಮ ಅವನು ಎಲ್ಲರ ಅಂತರ್ಯಾಮಿಯಾಗಿದ್ದಾನೆ, ಎಲ್ಲವನ್ನೂ ನಿಯಮಿಸುವವನಾಗಿದ್ದಾನೆ, ಎಲ್ಲರ ಅಂತರಂಗದ ಗೆಳೆಯನಾಗಿದ್ದಾನೆ, ಮತ್ತು ಎಲ್ಲರಿಗಿಂತ ಉತ್ತಮನಾಗಿದ್ದಾನೆ. ನಾತಿವೇದ್ಯ ನಚಾವೇದ್ಯ ತಸ್ಮಾತ್ ಸ ಪರಮೇಶ್ವರ. ತುಂಬಾ ತಿಳ್ಕೊಳ್ಳಿಕ್ಕಾಗುದಿಲ್ಲ, ಕೆಲವರಿಗೆ
ಕೆಲವು ಅಂಶದಲ್ಲಿ ತಿಳಿಯುವುದಕ್ಕೆ ಸಾಧ್ಯ ಆಗುದಿಲ್ಲ. ಈಗ ನಮ್ಗೆ ಲೋಕದಲ್ಲಿ ಕೆಲವು ವಿಷಯಗಳನ್ನ ತರ್ಕ ಮಾಡಿ ಅರ್ಥ ಮಾಡ್ಕೊಳ್ಬಹುದು, ಆದ್ರೆ ಕೆಲವು ವಿಷಯಗಳನ್ನ ಏನ್ ಮಾಡಿದ್ರು, ಈಗ ವಿಶ್ವರೂಪವನ್ನ ತೋರಿಸುವ ಪ್ರಸಂಗ ಬಂದಾಗ ಬಾಯಿಯಲ್ಲಿ ಬ್ರಹ್ಮಾಂಡವನ್ನ ತೋರಿಸಿ ಆ ಬ್ರಹ್ಮಾಂಡದಲ್ಲಿ ತಾನಿರುವ ಜಾಗ, ಅಲ್ಲಿರು ಮತ್ತೆ ತಾಯಿಯ ತೊಡೆಯಲ್ಲಿ ಮಲಗಿದ ಮಗು, ಆ ಮಗುವಿನ ಬಾಯಿಯಲ್ಲಿ ಮತ್ತೆ ಬ್ರಹ್ಮಾಂಡ, ಆ ಬ್ರಹ್ಮಾಂಡದಲ್ಲಿ ಮತ್ತೆ ಈ ಭೂಭಾಗ, ಆ ಭೂಭಾಗದಲ್ಲಿ ಮತ್ತೆ ಮಥುರೆ, ಗೋಕುಲ, ಗೋಕುಲದಲ್ಲಿ ಹಟ್ಟಿ, ಹಟ್ಟಿಯಲ್ಲಿ ತಾಯಿಯ ತೊಡೆಯಲ್ಲಿ ಮಗು, ಮಗುವಿನ ಬಾಯಿಯಲ್ಲಿ ಮತ್ತೆ ಬ್ರಹ್ಮಾಂಡ. ಇದನ್ನ ನಾವು ಅವೇದ್ಯನೇ, ಇದು ಏನ್ ಮಾಡಿದ್ರು ಅರ್ಥ ಮಾಡ್ಕೊಳ್ಳಿಕ್ ಆಗದೇ ಇರುವ ಪರಿಸ್ಥಿತಿ. ಮತ್ತೆ ಒಂದೇ ಸಮಯಕ್ಕೆ ಮೂಲ ರೂಪದಲ್ಲೂ ಇದ್ದು ಅವತಾರದಲ್ಲೂ ಕಂಡು ಎಷ್ಟು ಭೌತಿಕವಾದ ಪ್ರಪಂಚದ ಅನರ್ಥ ಸಂಗತಿಗಳು ನಡೀತಾ ಇದ್ರು ಕೂಡ ವಿಕಾರಗೊಳ್ಳದೆ, ಅಂದ್ರೆ ಈಗ ಒಂದು ವಸ್ತುವನ್ನ ನೀವು ಒಂದು ಕಡೆ ಇಟ್ರಿ ಅಂದ್ರೆ ಅದೇ ಜಾಗದಲ್ಲಿ ಇನ್ನೊಂದು ವಸ್ತು ಇಡ್ಲಿಕ್ಕಾಗಲ್ಲ, ಅದನ್ನು ಪಕ್ಕಕ್ಕೆ ಸರಿಸಿಯೇ ಇಡ್ಬೇಕು. ಆದ್ರೆ ಆಕಾಶ ಹೇಗೋ ಹಾಗೆ ಭಗವಂತ ಎಲ್ಲ ವಸ್ತುಗಳು ಇರುವಂತೆಯೇ ಇರ್ತಾನೆ. ಆಕಾಶದಂತೆ ಅಂತ ಹೇಳಿದ್ರು, ಆಕಾಶವು ನಮಗೆ ಪೂರ್ತಿ ಅಮೂರ್ತ, ಅದು ಪೂರ್ತಿ ತಿಳ್ಕೊಳ್ಳಿಕ್ಕಾಗುವಂಥದ್ದಲ್ಲ. ಆದ್ರಿಂದಾಗಿ ಒಂದರ್ಥದಲ್ಲಿ ಅವೇದ್ಯವಾಗಿಯೇ ಉಳಿಯುತ್ತೆ. ಆಕಾಶವೂ ಅವೇದ್ಯ, ಅನುಭವ ಸಿದ್ಧ ಅಷ್ಟೇ. ಬಿಟ್ರೆ ನಮಗೆ ವಸ್ತುವನ್ನ ತೋರಿಸಿದ ಹಾಗೆ ಧೈರ್ಯದಿಂದ ಇದು ಹೀಗೆ ಅಂತ ನಮಗೆ ನಿಶ್ಚಯ ಮಾಡಿ ಹೇಳುವುದಕ್ಕೆ ಗೊತ್ತಾಗುದಿಲ್ಲ, ಕಷ್ಟ ಆಗುತ್ತೆ. ಅಂತರಂಗಕ್ಕೆ ಗೊತ್ತಾಗುತ್ತೆ, ಎದುರುಗಡೆ ಇದ್ದವರಿಗೆ ಪ್ರೂವ್ ಮಾಡುವುದು ಕಷ್ಟ. ಅದರ ಪದಾರ್ಥದ ಕುರಿತಾಗಿಯೇ ಪ್ರಶ್ನೆಗಳು ಬಹಳ ಇವೆ. ಅದು ಪದಾರ್ಥ ಹೌದಾ ಅಲ್ವಾ, ಅದು ಬೇರೆ ವಸ್ತುಗಳಂತೆ ವಸ್ತುಗಳು ಹೌದೋ ಅಲ್ವೋ ಅಂತ. ಆದ್ರೆ ಒಂದು ಸಂಗತಿ ಸತ್ಯ, ನೇದಂ ಜೀವಸ್ವರೂಪಂ ತತ್ ಬ್ರಹ್ಮ ವಿಷ್ಣುವಾಖ್ಯಂ ಅವ್ಯಯಂ. ಯಾವ ಕಾರಣಕ್ಕೂ ಇದು ಜೀವಸ್ವರೂಪ ಅಲ್ಲ, ಮನುಷ್ಯನಂತೆ ಅಲ್ಲ. ಮನುಷ್ಯ ಅಂದ್ರೆ ನಾನು ಸುಮ್ಮನೆ ಈಗ ಒಂದು ಜೀವದ ಶರೀರದ ಭಾಗ ಅಂತ ಹೇಳಿದ್ದು, ಜೀವಕ್ಕೆ ಮನುಷ್ಯ ಶರೀರವೇ ಇರುತ್ತೆ ಅಂತೇನಿಲ್ಲ. ಪ್ರಾಣಿಗಳ ಶರೀರ ಅದು ಕೂಡ ಶರೀರವೇ. ಹಾಗಾಗಿ ಪ್ರಾಣಿ ಶರೀರದಿಂದ ಕಾರ್ಯಭಾರ ನಡೆಸುವ ಜೀವಗಳೇನಿವೆ, ಪರಮಾತ್ಮನು ಹಾಗೆ ಪ್ರಾಣಿಯಾಗಿದ್ದಾನೆ, ಪಕ್ಷಿಯಾಗಿದ್ದಾನೆ, ಮನುಷ್ಯ ಆಗಿದ್ದಾನೆ ಅಂತ ನೀವು ಜೀವಕ್ಕೆ ಅದನ್ನ ಹೋಲಿಸಬೇಡಿ. ಅದು ಜೀವಾತೀತ. ಅದಕ್ಕೆ ಜೀವೋ ವಿನಯಿತ ಸಾಕ್ಷಿ ಅಂತ ಹೆಸರಿದೆ. ಯಾಕೆ ಆ ಹೆಸರಿದೆ ಅಂದ್ರೆ ನಮ್ಗೆ ಜೀವ ಅಂತ ಹೆಸರು ಬರ್ಲಿಕ್ಕೆ ಆ ಹೆಸರು ಅದರದ್ದು. ಅವನಿಗೆ ಆ ಹೆಸರು ಇರುವುದರಿಂದ ಜೀವಕ್ಕೂ ಆ ಹೆಸರು ಬಂತು. ಆದ್ರೆ ನೇದಂ ಜೀವ ಸ್ವರೂಪಂ, ನೀವು ತಿಳಿದ ಆ ತತ್ವ ಅನ್ನೋದು ಅದು ಜೀವ ಸ್ವರೂಪದ್ದು ಅಲ್ಲ, ಅದು ಬ್ರಹ್ಮ, ಅದು ದೊಡ್ಡದು. ಜೀವ ಅನ್ನೋದು ಪ್ರಾಣಧಾರಣ ಮಾಡ್ಲಿಕ್ಕಿರುವ ಅತ್ಯಂತ ಸಣ್ಣ ವಸ್ತು, ಅದಕ್ಕೆ ವಿಷ್ಣು ಅಂತ ಕರೀತಾರೆ. ಜೀವ ತಾನಿದ್ದಲ್ಲಿ ಬಿಟ್ಟು ಬೇರೆ ಕಡೆ ಇರ್ಲಿಕ್ಕೆ ಬರಲ್ಲ. ವಿಷ್ಣು ಹಾಗಲ್ಲ, ಪ್ರತಿಯೊಂದು ವಿಶತಿ ಸರ್ವತ್ರ, ಎಲ್ಲ ಪದಾರ್ಥಗಳ ಒಳಗೂ ಪ್ರವೇಶಿಸಿ ಆ ಪದಾರ್ಥಗಳನ್ನು ನಿಯಮಿಸುವಂತಹ, ಅದನ್ನ ನೋದನ ಅಂದ್ರೆ ಪ್ರೇರೇಪಿಸುವ, ವಿಶತಿ ನೋದತಿ, ನುದ ಪ್ರೇರಣೆ, ನುದ ಪ್ರಣುದ್ಯ ನಾಶಪಡಿಸುವುದು ಅಂತ ಒಂದು ಅರ್ಥ ಇದೆ, ನುದ ಅಂದ್ರೆ ಪ್ರೇರೇಪಿಸುವುದು ಅಂತನೂ ಅರ್ಥ ಇದೆ. ಎಲ್ಲ ಕಡೆ ಪ್ರವೇಶಿಸಿ ಪ್ರಚೋದಿಸುವವನಾದ್ರೆ ಎಲ್ಲ ವಿಷಯಗಳನ್ನ ಕಳೆಯುವವನು ಅನ್ನುವ ಅರ್ಥದಲ್ಲಿ ವಿಷ್ಣು ಅನ್ನುವ ಹೆಸರು ಭಗವಂತನಿಗೆ ಅವ್ಯಯವಾಗಿ ಇದೆ. ಯಾವತ್ತೋ ಮಳೆಗಾಲ ಬಂದಾಗ ಚೆನ್ನಾಗಿ ಬೆಳೆ ಬರುತ್ತೆ, ಬೇರೆ ಸಮಯದಲ್ಲಿ ಅದರ ಸಾಮರ್ಥ್ಯ ಕುಗ್ಗತ್ತೆ, ಹಸಿರಾಗಿರುತ್ತೆ ಮಳೆ ಬಂದಾಗ ಗಿಡಗಳು. ಮಳೆ ನಿಂತು ಹೋದ್ಮೇಲೆ ಸ್ವಲ್ಪ ಬಾಡ್ಲಿಕ್ಕೆ ಶುರುವಾಗುತ್ತೆ. ಹಾಗೆ ಇದು ಕೂಡ ಭಗವಂತನಲ್ಲಿಯೂ ಕೂಡ ಯಾವುದೋ ಸಹಕಾರ ಇದ್ದಾಗ ಜಗತ್ತಿನ ವ್ಯವಸ್ಥೆಯಲ್ಲಿ ಸೌಕರ್ಯ ಜಾಸ್ತಿ ಇರುತ್ತೆ. ಹಾಗೇನೆ ಭಗವಂತನು ಅವನಿಗೆ ಏನಾದ್ರೂ ಸಹಕಾರ ಸೌಕರ್ಯ ಸಿಕ್ಕಿದಾಗ ಮಾತ್ರ ತನ್ನ ಅಸ್ತಿತ್ವವನ್ನ
ತೋರ್ಪಡಿಸ್ತಾನೆ, ಬೇರೆ ಸಮಯದಲ್ಲಿ ಅವನು ಕಷ್ಟಪಡ್ತಾನೆ ಅಂತ ಹೀಗೆಲ್ಲ ಯೋಚನೆ ಮಾಡಿದ್ರೆ ಹಾಗಿಲ್ಲ. ಭಗವಂತನಿಗೆ ಸರ್ವ ರೀತಿಯಿಂದಲೂ ಕೂಡ, ಎಲ್ಲ ಕಾಲದಲ್ಲಿಯೂ ಕೂಡ, ಎಲ್ಲ ಪ್ರದೇಶಗಳಲ್ಲಿಯೂ ಕೂಡ ತನ್ನ ನಿಯಮನ ಶಕ್ತಿಯನ್ನ ಒಂದೇ ರೀತಿ ಕಾಪಿಟ್ಟುಕೊಳ್ಳುವುದು ಅತ್ಯಂತ ಸಹಜವಾದ ಕ್ರಿಯೆ ಮತ್ತು ಸಾಧ್ಯವಾದ ಕ್ರಿಯೆ. ಕಿಂತು ಯತ್ತೆ ಸಮೀಪಸ್ಥಂ ಆಸತೆ ವಿನಿಯಾಮಕಂ. ಯತ್ತೆ ಸಮೀಪಸ್ಥಂ, ಆದ್ರೆ ಅವನು ನಮಗೆ ಅತ್ಯಂತ ಹತ್ತಿರದಲ್ಲಿದ್ದಾನೆ ಮತ್ತು ಅವನೇ ವಿನಿಯಾಮಕ. ಆಸತೆ, ನಿನಗೆ ಅವನು ವಿನಿಯಾಮಕನಾಗಿದ್ದಾನೆ, ತುಂಬಿಕೊಂಡಿದ್ದಾನೆ. ನಿಯಮನ ಮಾಡುವವನು ವಿನಿಯಾಮಕ. ತದೇವ ಬ್ರಹ್ಮ ವಿದ್ಧಿತ್ವಂ ವಿಷ್ಣುವಾಖ್ಯಂ ಪರಮವ್ಯಯಂ. ಎಲ್ಲವನ್ನು ನಿಯಮಿಸುವ, ಎಲ್ಲಕ್ಕೂ ಬದುಕನ್ನು ಕಲ್ಪಿಸುವ, ಎಲ್ಲರ ಸಮೀಪದಲ್ಲಿದ್ದು ಅಂತರ್ಯಾಮಿಯಾಗಿ ನೆಲೆಸಿದ ಭಗವಂತನನ್ನು ಇಲ್ಲಿ ಭಗವಂತನ ನಿಯಾಮಕ ಶಕ್ತಿಯಿಂದ ಎಲ್ಲವನ್ನು ಮೀರಿ ನಿಂತವನು ಅಂತ ತಿಳಿಯುತ್ತಾನೆ, ತಿಳಿಬೇಕು. ವಿಧಿ, ಹಾಗೆ ತಿಳ್ಕೋ. ನಿಯಾಮಕಂ ತತ್ ದೇವಾನಾಂ ಮರ್ತ್ಯಾನಾಂ ಕಿಮುತೋತ್ತರಂ. ದೇವತೆಗಳಿಗೆ ನಿಯಾಮಕನಾಗಿದ್ದಾನೆ ಅಂತಂದ್ಮೇಲೆ ಮನುಷ್ಯರಿಗೆ ನಿಯಾಮಕ ಅಂತ ಬಿಡಿಸಿ ಹೇಳ್ಬೇಕಾದ ಅಗತ್ಯ ಇಲ್ಲ. ದೇವಾನಾಂ ವಿನಿಯಾಮಕಂ ಯತ್ ತದ್ ಮರ್ತ್ಯಾನಾಂ ಕಿಮುತ. ಮರ್ತ್ಯರಿಗೆ ಆತ ನಿಯಾಮಕನಾಗಿದ್ದಾನೆ ಎನ್ನುವುದನ್ನು ಮತ್ತೆ ಪ್ರತ್ಯೇಕ ಹೇಳಬೇಕಾದ ಅಗತ್ಯ ಇಲ್ಲ. ತದೇವ ಬ್ರಹ್ಮ ವಿದ್ಧಿತ್ವಂ. ತದೇವ, ಅದೇ ಎಲ್ಲವನ್ನು ಮೀರಿದ ತತ್ವ. ವಿಷ್ಣುವಾಖ್ಯಂ ಪರಮವ್ಯಯಂ. ಪರಂ ಅವ್ಯಯಂ, ಶ್ರೇಷ್ಠವಾದ, ತೋಲಿಲ್ಲದ, ವಿಕಾರಗೊಳ್ಳದ ತತ್ವ. ನಿಯಾಮಕಂ ತತ್ ಜೀವಸ್ಯ ತದ್ಭಾವೋ ನ ಮಂತವ್ಯಃ ಇತೀರ್ಯತೆ. ಈಗ ದೇವಾನಾಂ ಕಿಮುತೋತ್ತರಂ ತತ್ಪ್ರಸಾದಂ ವಿನಾ ಜೀವೇ ಮಂತವ್ಯ ನ ಪ್ರವೃತ್ತಯಃ. ಅವನ ಹರಕೆ ಇಲ್ಲದೆ ಹೋದರೆ ಜೀವ ಯಾವುದೇ ಪ್ರವೃತ್ತಿಯಲ್ಲೂ ಕೂಡ ಮುಂದುವರಿಯುವುದು ಅಸಾಧ್ಯ. ಜೀವೇ ಪ್ರವೃತ್ತಯಃ ನ ಮಂತವ್ಯಾಃ ತತ್ಪ್ರಸಾದಂ ವಿನ. ಪರಮಾತ್ಮನ ಪ್ರಚೋದನೆ ಇಲ್ಲದೆ ಜೀವನಲ್ಲಿ ಯಾವುದೇ ರೀತಿಯ ಚಟುವಟಿಕೆಗಳು ಕೂಡ ಮೂಡುವುದು ಅಸಾಧ್ಯ. ಕಿಮು ಸ್ಥಿತ್ವಾ ದೇವೇಶು ತತ್ ಬ್ರಹ್ಮ ವ್ಯಜಯದ್ ದೈತ್ಯದಾನವಾನ್. ಕಿಮು ಜೀವಸ್ಯ ತದ್ಭಾವಃ ನ ಮಂತವ್ಯ ಇತೀರ್ಯತೆ. ಅಂಥ ಜೀವನ ಸ್ವರೂಪವನ್ನು ದೇವರಿಗೆ ಹೇಳಬಾರದು ಅಂತ ಹೇಳುವುದರಲ್ಲಿ ಏನಾದ್ರೂ ತಪ್ಪಿದ್ಯಾ? ಜೀವಸ್ಯ ತದ್ಭಾವಃ ನ ಮಂತವ್ಯ. ಪರಮಾತ್ಮನ, ಈಗ ಮೊದಲೇನು ಹೇಳಿದ್ರು, ಪರಮಾತ್ಮನನ್ನು ಜೀವ ಅಂತ ಚಿಂತಿಸಬಾರದು, ಯಾಕೆಂದ್ರೆ ಅವನು ಅವ್ಯಯ. ಹಾಗೆ ಜೀವನನ್ನ ಪರಮಾತ್ಮ ಅಂತಾನು ಚಿಂತಿಸಬಾರದು, ಯಾಕೆಂದ್ರೆ ಜೀವನಿಗೆ ತತ್ಪ್ರಸಾದವಿಲ್ಲದೆ, ಪ್ರಚೋದನೆ ಇಲ್ಲದೆ ಅವನು ಯಾವುದೇ ಕಾರ್ಯಭಾರ ಮಾಡಲಾರದವನಾದ್ರಿಂದ ಅವನ ಪ್ರತಿಯೊಂದು ಚಟುವಟಿಕೆಯ ಹಿಂದೆಯೂ ಕೂಡ ಜೀವದ ಏಳಿಗೆಯ ಭಾವ ಇದೆ ಹೊರತು ಅವನು ಜೀವದಿಂದ ಪ್ರಚೋದಿತನಲ್ಲ. ಜೀವನನ್ನು ಅವನು ಪ್ರಚೋದಿಸ್ತಾನೆ ಹೊರತು ಜೀವ ಅವನಿಂದ ಪ್ರಚೋದಿತವಲ್ಲವಾದ್ರಿಂದ ಯಾವ ಕಾರಣಕ್ಕೂ ಜೀವವನ್ನು ಪರಮಾತ್ಮ ಅಂತ ಚಿಂತಿಸಬಾರದು. ಎಷ್ಟು ಚಂದ ಬಿಡಿಸಿ ಹೇಳ್ತಾರೆ. ತದ್ಭಾವಃ ನ ಮಂತವ್ಯಃ ಇತೀರ್ಯತೆ. ಪರಮಾತ್ಮನ ಭಾವವನ್ನ ಜೀವನಿಗೆ ಹೇಳಬಾರದು ಅನ್ನುವುದಕ್ಕೇನೆ ಶಾಸ್ತ್ರ ಇಷ್ಟು ಒತ್ತು ಕೊಟ್ಟದ್ದು. ಇತ್ಯತ್ರ ಆಖ್ಯಾಯಿಕಾಂ ವಚ್ಮಿ ಶೃಣುತಾಂ ತ್ವಂ ಮಹೇಶ್ವರ. ಎಲೆ, ಇದು ಚತುರ್ಮುಖ ಮತ್ತು ಪಂಚಮುಖನ ನಡುವೆ ನಡೆದ ಸಂವಾದವಾದ್ರಿಂದ, ಹೇ ಮಹೇಶ್ವರ, ಈ ಜೀವ ಪರಮಾತ್ಮ ಅಲ್ಲ ಮತ್ತು ಪರಮಾತ್ಮನಿಗೆ ಜೀವಭಾವವು ಸಲ್ಲ ಅನ್ನುವ ಈ ಸಂಗತಿಯನ್ನ ನಾನು ಹೇಳುತ್ತೇನೆ, ವಚ್ಮಿ, ಕೇಳು. ಸ್ಥಿತ್ವಾ ದೇವೇಶು ತದ್ಬ್ರಹ್ಮ ವ್ಯಜಯತ್ ದೈತ್ಯದಾನವಾನ್. ದೇವತೆಗಳಲ್ಲಿ ನಿಂತು ಪರಮಾತ್ಮ ಸ್ವತಃ ದೈತ್ಯದಾನವಾನ್ ವ್ಯಜಯತ್, ದೈತ್ಯರನ್ನು ದಾನವರನ್ನು ಕೂಡ
ಹುಟ್ಟಿಸಿದ. ವ್ಯಜಾಯತ ಅಂದ್ರೆ ಹುಟ್ಟಿತು. ವ್ಯಜಯತ್ ಗೆದ್ದ ಅಂತ ಒಂದರ್ಥ. ಬ್ರಹ್ಮ ದೈತ್ಯದಾನವರನ್ನೆಲ್ಲರನ್ನೂ ಗೆದ್ದ. ವ್ಯಜಯತ್ ದೈತ್ಯದಾನವಾನ್ ದೇವೇಭ್ಯೋರ್ಥಾಯ ವಿಜಯಂ ತಂದೇವ ಮೇನಿರೇ ಸ್ವಯಂ. ದೇವೇಭ್ಯಃ ಅರ್ಥಾಯ ದೇವತೆಗಳಿಗೋಸ್ಕರ, ದೇವತೆಗಳ ಸಂಪತ್ತನ್ನು ಅವರಿಗೆ ಮರಳಿಸುವುದಕ್ಕೋಸ್ಕರ ಪರಮಾತ್ಮ ವಿಜಯವನ್ನು ತಂದುಕೊಟ್ಟ. ಅದು ದೇವತೆಗಳಲ್ಲೇ ನಿಂತು ನಡೆಸಿದಾದ್ರಿಂದಾಗಿ ದೇವತೆಗಳಿಗೆ ಈ ವಿಜಯ ತಮ್ಮದೇ ಅನ್ನುವ ಭಾವ ಬಂತು. ತಂದೇವ ಮೇನಿರೇ ಸ್ವಯಂ, ಆ ಜಯವನ್ನು ತಮ್ಮದೇ ದೇವ ಅಮಹೀಯಂತ, ದೇವತೆಗಳು ಅದನ್ನ ತಮ್ಮ ಸೊತ್ತು ಅಂತ ಭಾವಿಸಿದ್ರು. ಈ ರೀತಿ ತಮ್ಮ ಸೊತ್ತು ಅಂತ ಭಾವಿಸಿದಾಗ ಆವಿಷ್ಟಾಹ ಅಸುರೈಸ್ತೇಷಾಂ ಪ್ರಬೋಧಾಯ ಜನಾರ್ದನ. ದೇವತೆಗಳು ಯಾಕೆ ಹೀಗೆ ಹೇಳಿದ್ರು ಅಂದ್ರೆ ಅವ್ರು ಯಾವತ್ತು ಹೇಳೋರಲ್ಲ. ಅವರಿಗೆ ಈಗ ಆಸುರಿ ಪ್ರಭಾವದಿಂದಾಗಿ ತಾವು ಮಾಡದೇ ಇರುವ ಕೆಲಸವನ್ನು ತಮ್ಮ ಮೇಲೆ ಹೊರಿಸಿಕೊಂಡು ಮಾತನಾಡುವಂತಹ ಒಂದು ದುರ್ಬುದ್ಧಿ ದೈತ್ಯರ ಪ್ರಭಾವದಿಂದ, ಆಸುರಿ ಪ್ರಭಾವದಿಂದ, ಅಸುರ ಅಂದ್ರೆ ಸುರರಲ್ಲದವರು, ಸುರ ವಿರುದ್ಧಾಹ, ಅವರಲ್ಲೇ ಅಸುರರು ಕೆಲಸ ಮಾಡ್ತಾರೆ ಅಂದಮೇಲೆ ನಮ್ಮಲ್ಲಿ ಕೆಲಸ ಮಾಡದೇ ಇರ್ತಾರ? ನಮಗೂ ಬಹಳ ಬಾರಿ ಅನ್ನಿಸ್ತಾ ಇರುತ್ತೆ, ಏನಿದು ಈ ತರ ಆಗ್ತಾ ಇದೆ ಅಂತ. ಪ್ರಬೋಧಾಯ ಜನಾರ್ದನ ದೇವೇಭ್ಯ ಅರ್ಥಾಯ ವಿಜಯಂ ತಂದೇವ ಮೇನಿರೇ ಬುಧ ಸ್ವಯಂ ಯಕ್ಷರೂಪ ಪ್ರಾದುರಭೂತ್ ಉಮಾ ಶಿವ ಸಮನ್ವಿತ. ಯಕ್ಷ ಅಂದ್ರೆ ಯಾರು ಅಂದ್ರೆ ಭಗವಂತ ಅವತರಿಸಿದ ಅಥವಾ ಕಾಣಿಸಿಕೊಂಡ. ಪ್ರಾದುರಭೂತ್ ಉಮಾ ಮತ್ತು ಶಿವೆಯಿಂದ, ಶಿವ ಅಂದ್ರೆ ರುದ್ರದೇವರು, ರುದ್ರ ಮತ್ತು ಪಾರ್ವತೀ ದೇವಿಯಿಂದ ಒಡಗೂಡಿ ಕಾಣಿಸಿದ. ಅಲ್ಲಿ ಕೇವಲ ಯಕ್ಷ ಅಂದ್ರೆ ಅವನು ಮಾತ್ರ ಬರಲಿಲ್ಲ, ಉಮಾ ಶಿವ ಸಮನ್ವಿತ, ಉಮೆ ಮತ್ತು ಶಿವನೊಂದಿಗೆ ಕೂಡಿಕೊಂಡು ಕಾಣಿಸಿಕೊಂಡ. ಬ್ರಹ್ಮಣಾಚಾಪಿ ಸಹಿತ, ಇನ್ನೂ ಚತುರ್ಮುಖನೂ ಅಲ್ಲಿದ್ದ. ಏತೇಭ್ಯೋಪಿ ಪರೋಹ್ಯಹಂ, ನಾನು ಇವರೆಲ್ಲರನ್ನೂ ಮೀರಿ ನಿಂತವನು ಅಂತ. ಏತೇತಿ ಮೇ ನೃತ್ಯಭೂತಾಹ ಪರಿವಾರ್ಯ ವ್ಯವಸ್ಥಿತಾಹ. ಅವತ್ತು ಬಂದಾಗ ಬ್ರಹ್ಮ ರುದ್ರಾದಿ ಸಮಸ್ತ ಜೀವಗಣ ಪರಮಾತ್ಮನ ಯಕ್ಷರೂಪದ ಜೊತೆಗೆ ಕಾಣಿಸಿಕೊಂಡಿತು. ಪರಿವಾರ್ಯ ಸಮನ್ವಿತ, ಜೊತೆಗೂಡಿಯೇ ವ್ಯವಸ್ಥಿತ, ಕಾಣಿಸಿಕೊಂಡ್ರು. ಇತಿ ಜ್ಞಾಪಯಿತಂ ವಿಷ್ಣು ಸಹ ತೈರ್ ಅಪ್ಯುಪಾಗತಃ. ಇದನ್ನ ಎಲ್ಲ ದೇವತೆಗಳು ನನ್ನ ಪರಿವಾರ, ಎಲ್ಲ ದೇವತೆಗಳಿಗೂ ನಾನು ಒಡೆಯನಿದ್ದೇನೆ ಅನ್ನುವುದನ್ನ ತೋರಿಸುವುದಕ್ಕೋಸ್ಕರ ಅವನು ಹೀಗೆ ಕಾಣಿಸಿಕೊಂಡ. ತೈಹಿ ಉಪಾಗತಃ, ಅವರೊಂದಿಗೆ ಕೂಡಿಕೊಂಡು ಕಾಣಿಸಿಕೊಂಡ. ಅಂದ್ರೆ ಇಂದ್ರ ಇಷ್ಟು ಸಮೂಹವನ್ನ ಕಂಡಾಗ ಸಹಜವಾಗಿ ಅವನಲ್ಲಿ ಪರಮಾತ್ಮನ ವಿಸ್ತೃತವಾದ ರೂಪದ ಚಿಂತನೆ, ಎಚ್ಚರ ಉಂಟಾಗುತ್ತೆ. ಉಳಿದವರಿಗೆ ದೇವರು ಮಾತ್ರ ಕಂಡ್ರು, ಎಕ್ಸ್ ಆಗಿ ಕಂಡ್ರು, ಏನು ಅದರ ಹಿಂದೆ ಮುಂದೆ ಗೊತ್ತಾಗ್ಲಿಲ್ಲ. ಆದ್ರಿಂದಾಗಿ ಬೆಳಕಿನ ಮುದ್ದೆ ಬಂದದ್ರಿಂದ ಕಣ್ಣ ಮುಂದೆ ಯಾರೋ ಒಬ್ಬ ಇರಬೇಕು, ನೀನ್ ಯಾರು ಅಂತೇನೋ ಕೇಳಿದ. ಅವನು ನೀನ್ ಯಾರು ಹೇಳು, ನಾನು ಅದಕ್ಕೆ ಉತ್ತರ ಕೊಡ್ತೇನೆ ಎಂದ. ಹಾಗೆ ಪ್ರಶ್ನೆಗಳು ಸಾಗಿ ನಿಜವಾದ ಉದ್ದೇಶ ಏನಿತ್ತು ಅದು ಮರೆಯಾಯಿತು. ಆದ್ರೆ ಇಂದ್ರ ಆ ರೀತಿ ಕೇಳುವವನಲ್ಲ ಅನ್ನುವ ಕಾರಣಕ್ಕೋಸ್ಕರ ಅಲ್ಲಿ ದರ್ಶನ ಆಗುವಾಗ ಭಗವದ್ ದರ್ಶನದ ಮುಖ್ಯ ರೂಪ ಅನ್ನೋದು ಮರೆಯಾಯಿತು. ಆದ್ರೆ ಪರಿವಾರವಾಗಿ ಬಂದಿದ್ದಂತಹ ಇಂದ್ರನ ಗುರು ಅಲ್ಲಿ ನೆಲೆ ನಿಂತು ಮರೆಯಾದ ಭಗವಂತನ ಪರಿಚಯವನ್ನ ಮಾಡಿಕೊಡ್ತಾಳೆ ಅನ್ನೋದು ಮುಂದಿನ ಭಾಗದಲ್ಲಿ ಬರುವಂತಹ ಮಾತು. ಅದನ್ನು ಮತ್ತೆ ನಾಳೆಯ ಚಿಂತನೆಯಲ್ಲಿ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ ಶ್ರೀ ಕೃಷ್ಣಾರ್ಪಣಮಸ್ತು.